ಸರ್ ನಮಸ್ತೆ. ಇದು ನೋಡಿ, ಇವಾಗ ನಾವು ಡಿಮೋಲ್ಡ್ ಮಾಡಿದ್ದೇವೆ. ಇದು ನಿನ್ನೆ ಮಾಡಿದ ಡೋರ್ ಫ್ರೇಮ್ಸ್ ನೋಡಿ. ಇದು ಫಿನಿಶಿಂಗ್ ನೋಡಿ, ಇದು ಸೈಡ್ ಪ್ರೊಫೈಲ್ ಇನ್ನು ಮೋಲ್ಡಲ್ಲಿದೆ. ಇದು ಮೇಲ್ಗಡೆದು ಪ್ರೊಫೈಲ್. ಇದು ಇನ್ಸೈಡ್ ಪ್ರೊಫೈಲ್ ನೋಡಿ. ಸೇಮ್ ಇದು ಕೂಡ ಹಾಗೇನೆ. ಸೊ ಓವರಾಲ್ ನೀವು ನೋಡ್ಲಿಕ್ಕೆ ಹೋದರೆ, ನಾವು ಮೋಲ್ಡಿಂದ ತೆಗೆಯುವಾಗ ಫಿನಿಶಿಂಗ್ ಆಲ್ರೆಡಿ 90% ಇಸ್ ಆಲ್ ಗುಡ್. ಸ್ವಲ್ಪ ಟಚಪ್ಸ್, ಅದು ಸ್ವಲ್ಪ ಫಿನಿಶಿಂಗ್ ಮಾಡಿದರೆ 100% ಒಳ್ಳೆ ಬರುತ್ತೆ. ಬಟ್ 95% ಇಟ್ಸ್ ಆಲ್ರೆಡಿ ಫಿನಿಶ್ಡ್ ಆನ್ ದ ಮೋಲ್ಡ್ ಇಟ್ ಸೆಲ್ಫ್. ಮತ್ತು ಸ್ಟ್ರೆಂತ್ ವೈಸ್ ಇಸ್ ರಿಯಲಿ ಗುಡ್. ನಾವು ಮೆಟೀರಿಯಲ್ ಹಾಕಿದ ಮೇಲೆ ಅದನ್ನು ಒಣಗಿಸ್ಲಿಕ್ಕೆ ನಮಗೆ ಟೈಮ್ ಸಿಗೋಲ್ಲ, ಅಷ್ಟು ಫಾಸ್ಟಾಗಿ ಸೆಟ್ ಆಗುತ್ತೆ. ವಿ ಹ್ಯಾವ್ ಟು ಮೇಕ್ ಶೂರ್ ವಿ ಆರ್ ಆನ್ ಟೈಮ್. ಎಲ್ಲ ಫಿನಿಶಿಂಗ್ ಮಾಡಲಿಕ್ಕೆ ನಾವು ಲೇಟ್ ಮಾಡಿದರೆ ಮತ್ತೆ ಕಷ್ಟ ಆಗುತ್ತೆ. ಬಟ್ ಒನ್ಸ್ ಯು ಆರ್ ಆನ್ ನೀವು ಕೆಲಸ ದ ಜಾಬ್, ಇಫ್ ಯು ಡೂ ಆನ್ ಟೈಮ್, ದ ಫಿನಿಶಿಂಗ್ ಇಸ್ ವೆರಿ ಗುಡ್. ದಿಸ್ ಈಸ್ ಇಮಿಡಿಯೇಟ್ಲಿ ಆಫ್ಟರ್ ಡಿಮೋಲ್ಡಿಂಗ್ ವಿದೌಟ್ ಎನಿ ಫಿನಿಶ್. ಸರ್ ಗುಡ್ ಮಾರ್ನಿಂಗ್. ಇಲ್ಲಿ ನೋಡಿ, ನಿನ್ನೆ ನಾವು ಮಾಡಿದ ವಿಂಡೋ ಫ್ರೇಮ್ಸ್, ಸೂಪರ್ ಫಾಸ್ಟ್ PC3 ಹಾಕಿ ಮಾಡಿದ ವಿಂಡೋ ಫ್ರೇಮ್ಸ್ ಆಲ್ರೆಡಿ ಬೆಳಿಗ್ಗೆ ತೆಗೆದು ಇಲ್ಲಿ ಹೊರಗಿಟ್ಟಿದ್ದಾರೆ. ಸೊ ಇದರದ್ದು ಇದು ಹಿಂದ್ಗಡೆದು ಫಿನಿಶಿಂಗ್. ಐ ವಿಲ್ ಶೋ ಯು ದ ಫ್ರಂಟ್. ಮುಂದೆಗಡೆ ಕೂಡ ಫಿನಿಶಿಂಗ್ ಎಷ್ಟು ಒಳಗೆ ಬಂದಿದೆ ನೋಡಿ, ತೋರಿಸ್ತಿದ್ದೇನೆ ನಾನು ನಿಮಗೆ. ವಿದಿನ್ 24 hours ನಾವು ಈ ದೊಡ್ಡ ಫ್ರೇಮ್ಸ್ ವಿಚ್ ಈಸ್ ಲೈಕ್ 4x5, 5x5 ಇಂತೆಲ್ಲ ಸೈಜ್ ನಾವು ವಿದಿನ್ 24 hours ತೆಗೆದು ಹೊರಗೆ ಇಟ್ಟು ಫಿನಿಶಿಂಗ್ ಮಾಡಿ ಕ್ಯೂರಿಂಗ್ ಮಾಡ್ತೇವೆ ನೋಡಿ ಸರ್. ಆಲ್ ಥ್ಯಾಂಕ್ಸ್ ಟು PC3 ಸೂಪರ್ ಫಾಸ್ಟ್. ತುಂಬ ಟೈಮ್ ಸೇವ್ ಆಗುತ್ತೆ, ತುಂಬ ಬೇಗನೆ ಸೆಟ್ಟಿಂಗ್ ಆಗುತ್ತೆ. ಪ್ಲಸ್ ಕ್ಯೂರಿಂಗ್ ಕೂಡ ಸೆಲ್ಫ್ ಕ್ಯೂರಿಂಗ್ ಆದ ಕಾರಣ ಜಾಸ್ತಿ ನಾವು ನೀರಲ್ಲಿ ಹಾಕಿಡ್ಬೇಕಂತ ಅಗತ್ಯ ಇಲ್ಲ. PC3 ಸೂಪರ್ ಫಾಸ್ಟ್. ನಮಸ್ತೆ. ಇವತ್ತು ನಾವು ಸೂಪರ್ ಫಾಸ್ಟ್ ಪೌಡರ್ನ ಹೇಗೆ ಡೈಲ್ಯೂಟ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀವಿ. ಇದನ್ನು ನೀವು ಎಲ್ಲ ರೀತಿಯಾದ ಪ್ರಿಕಾಸ್ಟ್ ಕಾಂಕ್ರೀಟ್ ಪ್ರಾಡಕ್ಟ್ಸಲ್ಲಿ ಯೂಸ್ ಮಾಡ್ಬೋದು. ಮೊದಲಿಗೆ ಒಂದು ಬಕೆಟ್ ಇಲ್ಲ ಒಂದು ಜಾರಲ್ಲಿ 1 ಲೀಟರ್ ನೀರನ್ನ ತಗೊಳ್ಳಿ. ಆ 1 ಲೀಟರ್ ನೀರಿಗೆ ನಾವು 1 kg ಸೂಪರ್ ಫಾಸ್ಟ್ ಪೌಡರ್ನ ಹಾಕಿ ಡೈಲ್ಯೂಟ್ ಮಾಡ್ಕೊಳ್ಬೇಕಾಗುತ್ತೆ. ನಾವು ಏನಕ್ಕೆ ಡೈಲ್ಯೂಟ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದನ್ನು ನೀವು ಡೈಲ್ಯೂಟ್ ಮಾಡಿದ್ರೆ ಬೇಗ ನಿಮ್ಮ ಕಾಂಕ್ರೀಟ್ ಮಿಕ್ಸರಲ್ಲಿ ಅಥವಾ ನಿಮ್ಮ ಸಿಮೆಂಟ್ ಮಿಕ್ಸಿಂಗಲ್ಲಿ ಬೇಗ ಡಿಸ್ಪರ್ಸ್ ಆಗುತ್ತೆ, ಅಂದರೆ ಸ್ಪ್ರೆಡ್ ಆಗುತ್ತೆ ಅಂತ.